ನಿಂಗ್ ಮಾಡಕ್ ಕೆಲ್ಸ ಅಲ್ವಾ ಗುರು, ಬೇರೆ ಏನಾದ್ರು ಮಾಡೋಗು ಅಂತ ಹೇಳೋದು ಕೇಳಿದೀನಿ. ನನ್ ಕೆಲ್ಸದ ಜೊತೆ ಇದನ್ನ ನಾನು ಮಾಡ್ತಾ ಇದೀನಿ. ನನ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ಇದನ್ನ ಮಾಡ್ತಾ ಇಲ್ಲ. ಯೂತ್ ಅನ್ನೋರು ಬಂದವರಲ್ಲ ಆಟೋ ಡ್ರೈವರ್ಸ್, ಅವರಿಂದ ನಮ್ಮ ದುಡಿಮೆ ಅನ್ನೋದು ಕೆಟ್ಟೋಗ್ಬೋದು. ಒಂದು 100 ಜನ ಪ್ಯಾಸೆಂಜರ್ ಇದ್ರು, 25-30 ಆಟೋಗಳಿದ್ರು. ಇವಾಗ 100 ಜನ ಪ್ಯಾಸೆಂಜರ್ ಇದ್ದಾರೆ, 1000 ಆಟೋಗಳಿದಾವೆ. ಒಂದು ಸಿಂಪಲ್ ಆಗಿ ಒಂದು ಮಾತೈತೀನಿ ಮೇಡಮ್, ಇದು ಒಂದು ರೋಡ್, ಯಾವ್ದೋ ಒಂದು ಮನೆ ಐತೆ, ಆ ಮನೆ ಮುಂದೆ ರೋಡ್ ನೆರಳಿದೆ ಅಂತ ನಾನು ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ರೆ ಆ ಮನೆಯವರು ನಮ್ಮನ್ನ ನಾಯಿ ತರ ನೋಡ್ತಾರೆ. ಕೆಲವ್ರು ಮೀಟರ್ ಹಾಕಲ್ಲ ಸರ್, ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ನಾವು ನಿಯತ್ತಾಗಿ ಮೀಟರ್ ಹಾಕ್ತೀನಿ ಅಂತಂದ್ರೆ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ, ನಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಮ್ಮ ಗಾಡಿ ಡ್ಯಾಮೇಜ್ ಆಗುತ್ತೆ, ನಮ್ಮ ಹುಡುಗಂಗೆ ಬಾಯಲ್ಲಿ ರಕ್ತ ಬರೋಂಗೆ ಇದೆ. ಯಲಹಂಕ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತೀವಿ, ಯಾರು ಬಂದಲ್ಲಿ ನಿಂತ್ಕೊಳ್ಬಾರ್ದು. ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ಯಾರಾದ್ರೂ ಪ್ಯಾಸೆಂಜರ್ ಬಂದ್ ನಿಮ್ ಗಾಡಿ ಹತ್ತೋ ತನಕ ಸುಮ್ಮನಿರ್ತಾರೆ. ಒಂದು ಸಾರಿ ಪ್ಯಾಸೆಂಜರ್ ಹತ್ತದ್ರ ಅಂದ್ರೆ ನನ್ನ ಇಳಿಸ್ಬಿಟ್ಟು ಜಗಳ ಕಾಲರ್ ಎಲ್ಲ ಹೊಡಿಯೋಕ್ ಬಂದು ನಾನು ನಿಂತ್ಕೊಂಡೆ. ಆಟೋದವ್ರ ಮಧ್ಯೆ ಒಗ್ಗಟ್ಟನ್ನೋದಿಲ್ವಾ ಸರ್? ಹಾಗಾದ್ರೆ ಇದೆ. ಅದ್ ಹೆಂಗ್ ಹೇಳ್ತೀರಾ ಸರ್ ನೀವು? ಹಿಂಗೆಲ್ಲ ಒಡಿಸ್ಕೊಂಡ್ಮೇಲೆ ಅದು ಎಲ್ಲಿದೆ ಒಗ್ಗಟ್ಟಾಗಾದ್ರೆ? ಈವನ್ ಆಟೋ ಚಾಲಕರ ಮಧ್ಯನೂ ರಾಜಕೀಯ ಇದೆನಾ? IT, BT ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾರೆ. ಅವ್ರೇನೋ ನಮ್ ಕೆಲಸ ಮಾಡ್ತಾ ಇದಾರೆ, ನಾವು ಅವ್ರ ಕೆಲಸ ಮಾಡಕ್ಕಾಗಲ್ಲ. ಇರೋದೊಂದು ದುಡಿಮೆ, ಇದನ್ನು ಅವ್ರು ಬಂದು ಕಿತ್ಕೋತಾ ಇದಾರಲ್ಲ, ಮತ್ತೆ ನಾವೆಲ್ಲ ಹೋಗೋಣ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡಕ್ಕ?